ಮೊದಲ ದಿನದಿಂದಾನೇ ನಾನಿದ್ರ ಜವಾಬ್ದಾರಿಯನ್ನ ಹೊತ್ತಿದ್ದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಧರ್ಮೇಂದ್ರ ಪ್ರಧಾನ್ ಅವರ ಪ್ರತಿಕ್ರಿಯೆ ಇದೆ. ಯುವ ಜನರಿಗೆ ಬರೆದಿರುವಂತಹ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇಂತಹ ತಪ್ಪುಗಳು ಆಗದಂತೆ ಎಚ್ಚರಿಕೆಯ ಕ್ರಮವನ್ನ ನಾವು ಕೈಗೊಳ್ತಾ ಇದ್ದೀವಿ, ಆಲ್ರೆಡಿ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕಳೆದ 10 ದಿನಗಳಿಂದ ಆಗಿರುವಂತಹ ಬೆಳವಣಿಗೆಗಳಿಂದ ನನಗೆ ದುಃಖ ಆಗಿದೆ ಅಂತ ಹೇಳಿ ಉಲ್ಲೇಖಿಸುವಂತಹ ಕೆಲಸವನ್ನ ಧರ್ಮೇಂದ್ರ ಪ್ರಧಾನ್ ಮಾಡಿದ್ದಾರೆ. कंफर्म है, इससे आया कंफर्म है। धर्मेंद्र प्रधान ने रिजाइन कर दिया है। We have bloody done it. क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। हम कहना चाहते झुकती है दुनिया, झुकाने वाला चाहिए। ಅಭಿಜಿತ್ ದೀಪ್ಗೆ ಸಂಭ್ರಮಾಚರಣೆ ಜಂತರ್ ಮಂತರ್ನಲ್ಲಿ ಅಲ್ಲಿ ಸೇರಿರುವಂತಹ ನೂರಾರು ವಿದ್ಯಾರ್ಥಿ ಹೋರಾಟಗಾರರು, ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಫೈನಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟರು. ನಾವು ಹೋರಾಟದಲ್ಲಿ ಗೆದ್ವಿ, ಈ ಸರ್ಕಾರದಲ್ಲಿ ರಾಜೀನಾಮೆ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ನೋಡಿ ಕೊಟ್ರಲ್ಲ ರಾಜೀನಾಮೆ ಅಂತ ಹೇಳಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಅಭಿಜಿತ್ ದೀಪ್ಗೆ. ಅಷ್ಟು ಮಾತ್ರ ಅಲ್ಲ, ಜಗತ್ತು ತಲೆಬಾಗಲ್ಲ ಅನ್ನೋದು ಸತ್ಯ ಅಲ್ಲ, ಜಗತ್ತನ್ನ ತಲೆ ಬಾಗ್ಸೋರಿರ್ಬೇಕು. ಇವತ್ತು ನಾವು ಆ ಕೆಲಸ ಮಾಡಿದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನೇ ಬಗ್ಸಿದೀವಿ ಅಂತ ಹೇಳಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಅಭಿಜಿತ್ ದೀಪ್ಗೆ. ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ರಾಜೀನಾಮೆಯನ್ನ ಪಡೆದ ತಕ್ಷಣ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ತಕ್ಷಣ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಇದ್ದಂತಹ ಕಳವಳ, ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಇದ್ದಂತಹ ಆತಂಕ ದೂರ ಆಯ್ತಾ? ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಅಲ್ಲ, ಆ ರಾಜೀನಾಮೆ ಮೇ ಬಿ ಒಂದು ಸಾಂಕೇತಿಕ ಆಗಿರಬಹುದು. ವ್ಯವಸ್ಥೆ ಸರಿ ಹೋಗಬೇಕು, ಆ ವ್ಯವಸ್ಥೆಯನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ತೆಗೆದುಕೊಳ್ಳುವಂತಹ ಕ್ರಮಗಳು ಇಂಪಾರ್ಟೆಂಟ್ ಆಗುತ್ತೆ. ಅದು ಕೇಂದ್ರ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳಿರಬಹುದು ಅಥವಾ ಆಯಾ ರಾಜ್ಯಗಳು ನಡೆಸುವಂತಹ ಪರೀಕ್ಷೆಗಳಿರಬಹುದು. ಸೋರಿಕೆ ರಾಜ್ಯಗಳು ನಡೆಸುವಂತಹ ಪರೀಕ್ಷೆಯಲ್ಲೂ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಮಾಡುವಂತಹ ಪರೀಕ್ಷೆಗಳಲ್ಲೂ ಆಗ್ತಾ ಇದೆ. ಆ ವ್ಯವಸ್ಥೆ ಇದೆಯಲ್ಲ, ಸೋರಿಕೆ ವ್ಯವಸ್ಥೆ, ಸೋರಿಕೆಯ ಸಿಂಡಿಕೇಟ್, ಸೋರಿಕೆಯ ಜಾಲ, ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳಾಗಬೇಕು. ಆ ನಿಟ್ಟಿನಲ್ಲಿ ಏನು ಮುಂದಿನ ದಿನಗಳಲ್ಲಿ ಕ್ರಮಗಳಾಗತ್ತೆ ಅನ್ನುವುದು ಕುತೂಹಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒಂದು ಕಡೆಗೆ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಭರವಸೆ ಇದೆಯಲ್ಲ, ಈ ಸೋರಿಕೆ ತಡೆಗೆ ನಾವು ಬಿಲ್ ಅನ್ನ ಜಾರಿ ಮಾಡ್ತೀವಿ, ನಾವು ಕಾನೂನನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಸೋಮವಾರ ಅದು ಮಂಡನೆಯಾಗುವಂತಹ ನಿರೀಕ್ಷೆ ಇದೆ. ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗ್ತಾರೋ ಅವರಿಗೆ 10 ವರ್ಷ ಕಠಿಣ ಶಿಕ್ಷೆ, ಜೊತೆಗೆ 10 ಕೋಟಿ ದಂಡ. ಇದು ಆ ಬಿಲ್ ನಲ್ಲಿರುವಂತಹ ವಿಚಾರಗಳು. ಆ ಬಿಲ್ ಅನ್ನ ಸೋಮವಾರ ಮಂಡನೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡೋದಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಾಪಾಡೋದಕ್ಕಾಗಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಇದು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ಇದರ ಮಧ್ಯೆ ಯಾವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಕೇಂದ್ರ ಸರ್ಕಾರ ಆಸಕ್ತಿಯನ್ನೇ ತೋರಿಸಿರ್ಲಿಲ್ವೋ, ಫೈನಲಿ ರಾಜೀನಾಮೆಯನ್ನ ಪಡೆದು ಬಿಟ್ಟಿದೆ. ಆ ಮೂಲಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಚಿಕ್ಕದೊಂದು ಬ್ರೇಕ್ನ ಬಳಿಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.